ನೋಡಿ, ಜಯದೇವ ಹಾಸ್ಪಿಟಲ್ ಮೈಸೂರು, ಇಲ್ಲಿ ಒಬ್ರು ಡಾಕ್ಟರ್ ಇಲ್ಲ, ಒಬ್ರು ನರ್ಸು, ಒಬ್ಬರೇ ನರ್ಸ್ ಇರೋರು. ಎಮರ್ಜೆನ್ಸಿ ಇದು, ಇಲ್ಲಿ ಎಮರ್ಜೆನ್ಸಿಲಿ ಒಬ್ಬ ಡಾಕ್ಟರ್ ಇಲ್ಲ. ಆಲ್ ಪೇಷಂಟು ದಿನನಿತ್ಯ ಒಂದು 5 ಜನದಿಂದ 4 ಜನ ನೈಟು, ಇವತ್ತು ನೈಟು ರಾತ್ರಿ 12 ಜನ ಸತ್ತಿರ್ತಾರೆ. ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಮತ್ತು ಸನ್ಸೆಟ್ MLA ಒಳೆ, ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಆರೋಗ್ಯ ಸಚಿವರೇ ಇದ್ರ ಬಗ್ಗೆ ಮಾತಾಡಬೇಕು. ಜಯದೇವ ಹಾಸ್ಪಿಟಲ್ ಮೈಸೂರಿನಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಇದನ್ನ ಕ್ರಮ ತಗೊಳ್ಳೋರು ಯಾರೂ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಆಲೆ 11 ಪೇಷಂಟು ಸತ್ತೋಗಿರೋ, 11-12 ಪೇಷಂಟ್ ಸತ್ತೋಗಿದ್ದಾರೆ. ಇದಕ್ಕೆ ಹೇಳಿ ಒಬ್ಬರಲ್ಲಿ ನೋಡಿ, ಅಲ್ಲಿ ಐಸಿಯುನಲ್ಲಿ ಆಗಿ ಸರ್. ಇಲ್ಲಿ ಡಾಕ್ಟರ್ ನಂಬರ್ ಕೊಡ್ರಿ, ನೀವು ಈಗ ಇನ್ಚಾರ್ಜ್ ಡಾಕ್ಟರ್ ಕೊಡಿ. ಇನ್ಚಾರ್ಜ್ ಬರ್ತಾ ಇದಾರೆ, ಒಂದೇ ಸರ್ ನೀವು ನಂಬರ್ ಕೊಡಿ ಸರ್, ಅವ್ರು ಮಾತಾಡ್ತಾರೆ. ನೈಟ್ ಇಂದ ಇಲ್ಲಿ ಡಾಕ್ಟರ್, ಇವಾಗ ನೀವು ನಂಬರ್ ಕೊಡಿ, ಮಾತಾಡ್ತಾರೆ. ಚೆಕ್ ಮಾಡ್ರಿ, ಅವ್ರು ಮಾಡ್ರಿ, ಚೆಕ್ ಮಾಡ್ರಿ, ಚೆಕ್ ಮಾಡ್ರಿ, ಬಿಲ್ ಕಟ್ಟಿ ಮಾಡ್ರಿ, ಬಡ್ಡಿ ಚೆಕ್ ಮಾಡ್ರಿ. ರೀ ಆನ್ ಸ್ಪಾಟ್ 1 lakh ಬೇಕಾ? ನಾನು ಇಡ್ತೀನಿ. ಡಾಕ್ಟರ್ ಎಲ್ಲಿದ್ದಾರೆ ಇವಾಗ? ಡಾಕ್ಟರ್ ಎಲ್ಲಿದ್ದಾರೆ? ಡಾಕ್ಟರ್ ಎಲ್ಲಿದ್ದಾರೆ ಸರ್? ಡಾಕ್ಟರ್ ಕರ್ಸಿ. ನೈಟ್ ಶಿಫ್ಟ್ ಮುಗಿತಲ್ಲ, ಡೇ ಶಿಫ್ಟ್ ಅಲ್ಲಿ ಡಾಕ್ಟರ್ ಇರ್ಬೇಕಲ್ಲ. ಡಾಕ್ಟರ್ನ ಕರ್ಸಿ. ಎಲ್ಲಿದ್ದಾರೆ ಡಾಕ್ಟರ್? ಸರ್ ಒಬ್ರು ಬರ್ಲಿಕ್ಕಿಂತ ಮುಂಚೆ ಇನ್ನೊಬ್ರು ಹೆಂಗ್ ಸರ್ ರಿನಿವಲ್ ತಗೊಂತಾರೆ? ಇವಾಗ ಬಂದಿದ್ದಾರೆ. ಅಲ್ಲ, ಏನ್ ಮಾಡಕ್ ಹೋದ್ರೆ ಹಾಸ್ಪಿಟಲ್ ಏನ್ ಮಾಡಕ್ ಹೋದ್ರೆ ಬಂದು ನೋಡ್ರಿ ಸರ್. ಸಮಸ್ಯೆ ಹೇಳಿದ್ರ ಸರ್? ಸಮಸ್ಯೆ ಹೇಳಿ ನಾನು ಏನ್ ಹೇಳ್ತೀರ ಸರ್? ನಾನು ಆವಾಗ್ಲಿಂದ ಕೂತ್ಕೊಂಡು ನೋಡ್ತಾ ಇದ್ದೀನಿ. 4 ಗಂಟೆಯಿಂದ ಈಗ ಗಂಟೆ ಡ್ಯೂಟಿ ಡಾಕ್ಟರ್ ಇಲ್ಲ. ಯಾಕಿಲ್ಲ ಅಂತ ನೀವೇ ಹೇಳಿದ್ರು, ನೀವೇ ಉತ್ತರ ಕೊಡಿ. ನಾನೇ ಉತ್ತರ ಕೊಡೋದು. ಅಲ್ಲ, ನೀವೇ ಹೇಳ್ತಾರಲ್ಲ, ನಿಮ್ ತಾಯಿಗೆ ನೋಡ್ರ, ಬೇರೆಯವ್ರ ತಾಯಿ ಬಿಡ್ಬಿಡಿ. ನಿಮ್ ಬೇರೆಯವ್ರ ತಾಯಿ ಯಾಕೆ ಸರ್ ಬಿಡ್ಬಿಡಿ? ಬೇರೆಯವ್ರ ಯಾಕೆ ಕೇಳ್ತಾರೆ ಸರ್? ನಾನು ಕೇಳ್ತೀನಿ ಸರ್, ಬೇರೆಯವ್ರ ತಾಯ್ದು 12, 13 ಒಂದು ಹುಡುಗ ಬಂದು 21 ಹಣ ಹೋಯ್ತು ಸರ್. ಮನೆ ಒಂದು ಡಾಕ್ಟರ್ ಇಲ್ಲ ಸರ್ ನೋಡಕ್ಕೆ. ಸರ್ ಫಸ್ಟ್ ಆಫ್ ಆಲ್ ನೀವು ಮಾತಾಡ್ತಾ ಇರೋದೇ ರಾಂಗ್ ಇದೆ ಸರ್. ಏನಂದ್ರು? ಕೇಳಕ್ ಡಾಕ್ಟರ್ ಇಲ್ವಲ್ಲ ಅಲ್ಲಿ? ಅವ್ರ ಮ್ಯಾನೇಜ್ಮೆಂಟ್ ಅವ್ರಿಗೆ ಮಾತಾಡ್ತಾರೆ. ಯಾವಾಗ ಸರ್ ಅದು ಅವ್ರಿಗೆ ಕೇಳಬೇಕು. ಸರ್, ನೀವು ಮಾತಾಡ್ತಿರೋದು ನಾವು ಪಬ್ಲಿಕ್ ಇರ್ತಾನೆ. ಅಲ್ಲ, ನಮ್ ತಾಯಿನೂ ಮಾತಾಡ್ಬೇಕು, ಬೇರೆ ತಾಯಿನೂ ಮಾತಾಡ್ಬೇಕು. ನೋಡಿದ್ರ ನೀವು ಕಾನ್ಸಲ್ ಮಾಡ್ರಿ, ಆಮೇಲೆ ಬೇರೆಯವ್ರದ್ದು ಹೇಳ್ರಿ. ನಿಮ್ ತಾಯಿ ನೋಡಿದ್ರ ಡಾಕ್ಟರ್ ರಾತ್ರಿ ನೋಡ್ರು ಸರಿಯಾಗಿದೆ ಅಂತ ನಿಮ್ ತಾಯಿದು ನೀವು ಕೇಳಿದ್ರೆ ಡಾಕ್ಟರ್ ರಾತ್ರಿ ಇಲ್ಲಿ ಏನು ಹೇಳಿಲ್ಲ ಡಾಕ್ಟರ್. ನರ್ಸನ್ನ ಕೇಳ್ತಾರೆ, ಡಾಕ್ಟರ್ ತಾನೇ ಹೇಳ್ಬೇಕು. ನೀವು ಅದು ಯಾರು ಇಚ್ಛಾರೆ ನರ್ಸನ್ನ ಕೇಳ್ತಾರೆ ಸರ್. ನರ್ಸಿಂಗ್ ಏನ್ ಗೊತ್ತಿದೆ? ನರ್ಸ್ MBBS ಮಾಡಿದಾರಾ? ಯಾರು ಹೇಳಿಲ್ವಾ ನಿಮಗೆ? ಅಲ್ಲ, ನರ್ಸ್ MBBS ಮಾಡಿದಾರಾ? ನಾನು ಹೇಳ್ತಿರೋದು ನಿಮ್ ಮೈಂಡ್ ಗೆ ಕೂತ್ಕೊಳ್ತಾ ಇಲ್ಲ. ನಾನು ಹೇಳ್ತಿದ್ದ 4 ಗಂಟೆಯಿಂದ ಮಾತಾಡ್ತಾ ಇರ್ತಾನೆ. ಡಾಕ್ಟರ್ ಹತ್ರ ರೌಂಡ್ಸ್ ಬಂದಾಗ ನೀನು ಮಾತಾಡಕಂటే ಇರಾಮ ನೀನು